ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋ ತೋರಿಸ್ತೀನಿ. ತುಂಬ ಈಸಿ ಮೆಥಡಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಕೆಲವೊಂದು ಟಿಪ್ಸ್ ಇದೆ ಸ್ನೇಹಿತರೆ ಬಿಗ್ನರ್ಸ್ಗೋಸ್ಕರ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ, ಇದರಿಂದ ಒಂದು ಹೆಲ್ಪ್ ಆಗ್ಬೋದು ನಿಮಗೆ. ನೋಡಿ, ಮೊದಲಿಗೆ ಬಂದು ನಾನು ಇದು ಮೇನ್ ಫ್ಯಾಬ್ರಿಕ್ಕು, ಅದನ್ನು ಲೈನಿಂಗ್ ಅವರು ಇದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಲೈನಿಂಗ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇದು ನೋಡಿ ಅಳತೆ ಬ್ಲೌಸು. ನಾನಿವಾಗ ಮೊದಲಿಗೆ ಲೈನಿಂಗನ್ನು ಕಟ್ ಮಾಡಿ ತೋರಿಸ್ತೀನಿ. ಲೈನಿಂಗ್ ಬಂದು ಎಷ್ಟು ಮೀಟ್ರ್ ಇದೆ, ಹಾಗೆ ಬ್ಲೌಸ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಎಲ್ಲ ಅಂತ ನೋಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ. ನೋಡಿ, ಇದು ಲೈನಿಂಗ್ ಬಂದು ನೋಡಿ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಬಂದು ಸೆಂಟಿಮೀಟ್ರ್ ಲೆಕ್ಕದಾಗ ಹೇಳ್ಬಿಡ್ತೀನಿ. ನೋಡಿ, 80 ಸೆಂಟಿಮೀಟ್ರ್ ಇದೆ ಸ್ನೇಹಿತರೆ. ಇದು 80 ಸೆಂಟಿಮೀಟ್ರ್ ಆ್ಯಕ್ಚುಲಿ ಕಡಿಮೆ ಆಗುತ್ತೆ, ನೋಡೋಣ ಆಗುತ್ತೆ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಇದು 80 ಸೆಂಟಿಮೀಟ್ರ್ ಅಲ್ಲ, ಜಾಸ್ತಿ ಬೇಕು. ಏನಕ್ಕಂದರೆ ಸ್ಲೀವ್ ಲೆಂತ್ ಕೂಡ ಜಾಸ್ತಿ ಇದೆ ಇದು. ಹಾಗಾಗಿ ನೋಡಿ, ನಾನು ಮೊದಲಿಗೆ ಬಂದು ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿದೆ. ಇದು ಕ್ಲೋಸಿಂಗ್ ಸೈಡ್ ಬಂದು ಈ ಕಡೆ ಇದೆ, ಓಪನ್ ಸೈಡ್ ಬಂದು ನಾನು ಆ ಕಡೆಗೆ ಬಿಟ್ಕೊತಾ ಇದ್ದೀನಿ. ನೋಡಿ, ಇದು ಕ್ಲೋಸಿಂಗ್ ಸೈಡು. ನೋಡಿ, ಸೆಂಟ್ರಲ್ಲಿ ಕ್ಲೋಸ್ ಆಗಿದೆ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡಲಿಕ್ಕೋಸ್ಕರ ಈ ರೀತಿ ನಾವು ಫೋಲ್ಡಿಂಗನ್ನು ಹಾಕೋಬೇಕು. ಕ್ಲೋಸಿಂಗ್ ಸೈಡ್ ನಮ್ಮ ಕಡೆಗೆ, ಓಪನ್ ಸೈಡ್ ಆ ಕಡೆಗೆ ಬಿಟ್ಕೋಬೇಕು. ನಾವು ಇವಾಗ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಮೆಜರ್ಮೆಂಟ್ ಬ್ಲೌಸಲ್ಲಿ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳಮ್ಮ. ನೋಡಿ, ಈ ರೀತಿ ನಾವು ಬ್ಲೌಸನ್ನು ನೀಟಾಗಿ ಇಟ್ಕೋಬೇಕು. ಸ್ವಲ್ಪ ನೋಡಿ, ಎಲ್ಲರೂ ರಿಂಕಲ್ಸ್ ಇರುತ್ತೆ, ನಾವು ನೋಡ್ಕೊಳ್ಳಿ ಕ್ಲೀನಾಗಿ. ಐರನ್ ಮಾಡ್ಕೊಂಡ್ರೆ ಬೆಟರು. ಒಂದು ಹೊರೆ ಇದೆ ನೋಡಿ, ಕರೆಕ್ಟಾಗಿ ಜಾಸ್ತಿ ಇದೆ ಅನ್ಕೋತೀನಿ ಸ್ನೇಹಿತರೆ. ಇದು ಜಾಸ್ತಿ ಆಯಿತು ಅನ್ಕೋತೀನಿ, ಏನಕ್ಕಂದರೆ ನೋಡಿ ಇಲ್ಲಿ ಡೀಪು ಜಾಸ್ತಿ ಆಗಿದೆ. ನೋಡಿ, ಏನಾಗ್ತಿದ್ದು ಜಾಸ್ತಿ ತೋರ್ತಾ ಇದೆ ಅಂದರೆ ಸ್ನೇಹಿತರೆ, ನೋಡಿ ಈ ಲೇಸೆಲ್ಲ ಹಚ್ಚಿದ್ದೀವಲ್ಲ, ಅದಕ್ಕೆ ಇದು ಓಪನ್ ಆಗುತ್ತೆ. ಹಾಗಾಗಿ ಎಷ್ಟಿದೆ ಈಗ ನೋಡಿ, ಕರೆಕ್ಟಾಗಿ ಇಟ್ಕೊಂಡ್ರೆ ಈಗ ಎಷ್ಟು ಬರ್ತಾಯಿದೆ ಅಂದರೆ 21.5 ಬರ್ತಾಯಿದೆ. ಹಾಗೆ ಒಂದು ನೆನಪಿರಲಿ, 21.5 ಬರ್ತಾಯಿದೆ. ನಾವು ಒಂದು ಸರಿ ಫ್ರಂಟ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೂ ಗ್ಯಾಪ್ ಇದೆ ಸ್ನೇಹಿತರೆ, ಫ್ರಂಟ್ ಪಾರ್ಟಲ್ಲಿ ಗ್ಯಾಪ್ ಇದೆ. ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾವು ಅಂದಾಜಲ್ಲಿ ತಿಳ್ಕೊಬೇಕು, ಗೊತ್ತಾಗುತ್ತೆ ನಮ್ಗೆ ಈಸಿ. ಕರೆಕ್ಟಾಗಿ ಇದೆಯಲ್ಲ ನಾವು ಬ್ಯಾಕ್ ಪಾರ್ಟ್ ಹಿಡ್ಕೊಂಡಿರೋದು ಅಂತೇಳಿ. ಅಂದರೆ 21.5 ಅಂದರೆ 21.5 ಅಂದರೆ ಅದು ಸೆಂಟ್ರು 2 ಹಾಫ್ ಬಂದು 10.5 10.75 ಇಂಚ್ ಆಗುತ್ತೆ. ನೋಡಿ, ನಮಗೆ 10 ಇಂಚು ಬರ್ತಾಯಿದೆ ಅಂದರೆ ಇಲ್ಲಿ 3/4 ಇಂಚು, ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಹೋಗಿರುತ್ತೆ, ಒಂದು ಡಾಟ್ ಹಿಡಿದಿರ್ತಾರೆ. ಹಾಗಾಗಿ 3/4 ಇಂಚು ನೋಡಿ ಎಕ್ಸ್ಟ್ರಾ ಅಂತ ನಾನು ಹಿಡ್ಕೊತಾ ಇದ್ದೀನಿ. ನಾನು ಅಲ್ಲ, ಚೆಕ್ ಮಾಡ್ಕೊಳ್ಳೋಣ ಅಂತ ಉದ್ದೇಶಕ್ಕೋಸ್ಕರ ಅಷ್ಟೇ. ನೋಡಿ, ಎಕ್ಸ್ಟ್ರಾ 3/4 ಇಂಚ್ ಬಿಟ್ಟರೂ ಕೂಡ ನಮಗೆ 10.75 ಇಂಚ್ ಬರ್ತಾಯಿದೆ. 10.75 ಇಂಚು ಸರಿಯಾಗಿದೆ. ಅಂದರೆ ಇದು 21.5 ಅಂದರೆ ಎಷ್ಟಾಗುತ್ತೆ ಅಂದರೆ ಸ್ನೇಹಿತರೆ 43 ಆಗುತ್ತೆ. ನೋಡಿ, ಅಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 43. ಓಕೆ, ನಾವು 43 4ರಿಂದ ನಾವು ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ ನೋಡಿ 10.75 ಇಂಚು ಚೆಸ್ಟ್ ಮೆಜರ್ಮೆಂಟ್ ಒಂದು ಸೈಡ್ ಬೇಕು ನಮಗೆ. ಹಾಗೆ ಲೆಂತ್ ಕೂಡ ನೋಡ್ಕೊಳ್ಳೋಣ, ಬ್ಲೌಸು ಲೆಂತ್ ಎಷ್ಟಿದೆ ಅಂತೇಳಿ. ನೋಡಿ, ಇವೆಲ್ಲ ನಾವು ಮೆಜರ್ಮೆಂಟನ್ನು ಮೊದಲಿಗೆ ತಗೋಬೇಕು ನೀಟಾಗಿ ಸ್ನೇಹಿತರೆ. ನೋಡಿ, ಲೆಂತ್ ಬಂದು ಇದು 13.75 ಇದೆ. ಒಂದು ಸರಿ ನೀಟಾಗಿ ನೋಡ್ಕೋಬೇಕು, ಎರಡು ಕಡೆಗೆ ನೋಡ್ಕೋಬೇಕು. ಏನಂದರೆ ಇವರು ನೋಡಿ ಇಲ್ಲಿ ಡಿಸೈನ್ ಮಾಡಿರ್ತಾರೆ, ಹಾಗಾಗಿ ಒಂದು ಸೈಡ್ ಕಮ್ಮಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಎರಡು ಸೈಡು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ನೀವು, ಬೇರೆ ಜಾಗದಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೊಂದು ಸರಿ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ 13.75 ಬಂತು, ಇಲ್ಲಿ 13.5 ಬಂತು. ನೋಡಿ ಸ್ನೇಹಿತರೆ, ಇದನ್ನು 14 ಇಂಚ್ ಇಡ್ತಾ ಇದ್ದೀನಿ. ಅದು ಒಂದು 1/4 ಇಂಚು ಜಾಸ್ತಿ ಇಡೋಣ. ನೋಡಿ, ಕೆಳಗಡೆಗೆ ಹಾಫ್ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಸಾದಾ ಬ್ಲೌಸ್ ಅಂದರೆ ನೋಡಿ, ನೀವು ಸಾದಾ ಬ್ಲೌಸ್ ಬೇರೆ ಅಥವಾ ಲೈನಿಂಗ್ ಬ್ಲೌಸ್ ಬೇರೆ ಅಂತ ಏನಿಲ್ಲ, ಎರಡೂ ಒಂದೇ. ನಾವು ಮೆಜರ್ಮೆಂಟ್ ತಗೊಳೋದೆಲ್ಲ ಸೇಮ್ ಇರುತ್ತೆ. ಬಟ್ ಇದು ನೋಡಿ, ನಮಗೆ ಸಾದಾ ಬ್ಲೌಸ್ ಆದರೆ ಇಲ್ಲಿ ಒಂದು 2 ಇಂಚು ಪಟ್ಟಿ ಬಿಡಬೇಕು ಫೋಲ್ಡಿಂಗ್ಗೋಸ್ಕರ ಕೆಳಗಡೆಗೆ. ಇಲ್ಲಿ ಹಾಫ್ ಇಂಚ್ ಬಿಟ್ಟರೆ ಸಾಕು, ನಾವು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ತೀವಲ್ಲ. ಹಾಗಾಗಿ ನೋಡಿ, ಲೆಂತ್ ಬಂದು 14 ಇಂಚು. ನೋಡಿ, ಇಲ್ಲಿಂದ 14 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ಹಾಫ್ ಇಂಚು ನೋಡಿ, ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಟೋಟಲ್ ಬಂದು ರೆಡಿ ಬಂದು 14 ಇಂಚು ಉದ್ದ ಇದೆ. ನೋಡಿ, ನಾನು ನೆಕ್ ಬಿಡ್ತಾನ ಸ್ನೇಹಿತರೆ, ಅದು ಅಗಲ ಇದೆ. ನಾನು ಹಾಗಾಗಿ 2.25 ಇಂಚ್ ಇಡ್ತಾ ಇದ್ದೀನಿ ನೆಕ್ ಬಿಡ್ತಾನ. ನಮಗೆ 2.5 ಇಂಚು ರೆಡಿ ಸಿಗುತ್ತೆ. ಹಾಗೆ ಇವಾಗ ಶೋಲ್ಡ್ರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ.
ನೋಡಿ ಇದು ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಮಗೆ ಏನೂ ತೊಂದರೆ ಇಲ್ಲ. ಇದರಲ್ಲಿ ಆ್ಯಸ್ ಇಟ್ ಈಸ್ ಅದು ಹೆಂಗಿದೀವಿ ಹಂಗೆ ನಾವು ಕಾಪಿ ಮಾಡಿದರೆ ಸಾಕು. ನೋಡಿ ಇದು 3 ಇಂಚ್ ಇದೆ, ನಾನು 3/4 ಇಂಚ್ ಇಡ್ತಾ ಇದ್ದೀನಿ. ಅಲ್ಲಿಗೆ ಶೋಲ್ಡ್ರ್ ಬಂದು ಎಷ್ಟಾಯ್ತು ಅಂತ ನೋಡ್ಕೊಳ್ಳೋಣ. 3/4 ಇಂಚ್ ಇಟ್ಟರೆ ನೋಡಿ ಅಲ್ಲಿಗೆ ಶೋಲ್ಡ್ರ್ ಬಂದು 5.25 ಇಂಚ್ ಆಗುತ್ತೆ. 5.25 ಇಂಚ್ ಇಡೋಣ ಸ್ನೇಹಿತರೆ. ನೋಡಿ ಡೀಪ್ ಎಷ್ಟು 3/4 ಇಂಚ್ ಇಡ್ತಾ ಇದ್ದೀನಿ ನೋಡಿ ನಾನು. ಹಾಗೆ 5.25 ಇಂಚು ಕೆಳಗಡೆ ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ನೇಹಿತರೆ 10.25 ಇಂಚು. ನಾವು ಆಲ್ರೆಡಿ 43 ಇದೆ, ಅದನ್ನು 4 ಡಿವೈಡ್ ಮಾಡ್ಕೊಂಡಾಗ ನಮಗೆ 10.25 ಇಂಚ್ ಬರುತ್ತೆ. ನಾನು 10.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಸೊಂಟದ ಅಳತೆ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಲೌಸಲ್ಲಿ ನೋಡಿ ಈ ರೀತಿ ನಾವು ಕೆಳಗಡೆ ಮೆಜರ್ಮೆಂಟ್ ತಗೋಬೇಕು. 17.34 ಇದೆ. 34 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 9, 18, 36, 8.25 ಇಂಚ್ ಬರುತ್ತೆ. 8.25 ಬರುತ್ತೆ ಸ್ನೇಹಿತರೆ, ಸಾರಿ 8.25 ಇಂಚ್ ಬರುತ್ತೆ ನೋಡಿ. 8.25 ಪ್ಲಸ್ 1 ಇಂಚು ಡಾಟ್ಗೋಸ್ಕರ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ನಾವು ಇವಾಗ ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ಕಂಡುಹಿಡಿಯೋದಂದರೆ ಸ್ನೇಹಿತರೆ ನೋಡಿ, ನಾವು ಬ್ಲೌಸ್ಗಿಂತೂ 1/4 ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ. ನೋಡಿ 1/4 ಇಂಚು ಎಕ್ಸ್ಟ್ರಾ ಇಟ್ಟಿದ್ದೀವಿ. ಹಾಗಾಗಿ ನಾವು 1/4 ಇಂಚು ಇದನ್ನು ಜಾಸ್ತಿ ತೊಗೋಬೇಕು ಕೆಳಗಡೆಯಿಂದ. ಯಾಕಂದರೆ ಲೆಂತು ಬ್ಲೌಸ್ಗಿಂತೂ ಜಾಸ್ತಿ ಇಟ್ಟಿದ್ದೀವಿ. ನಾವು ಮೆಜರ್ಮೆಂಟ್ ಬ್ಲೌಸಿಂದ ಕಲಿತಾ ಇರೋದ್ರಿಂದ ನೋಡಿ ಇಲ್ಲಿ ಕರೆಕ್ಟಾಗಿ ಈ ಕೆಳಗಡೆಯಿಂದ ಈ ರೀತಿ ಇಟ್ಕೊಂಡಿದ್ದೀನಿ. ನಾನು 1/4 ಇಂಚು ಕೆಳಗಡೆ ಬಿಟ್ಟಿದ್ದೀನಿ ನೋಡಿ, ಯಾಕಂದರೆ ಲೆಂತ್ ಜಾಸ್ತಿ ಇಟ್ಟಿದ್ದೀವಿ ನಾವು. ಈ ಬ್ಲೌಸ್ಗಿಂತೂ ಲೆಂತನ್ನು ಜಾಸ್ತಿ ಇಟ್ಟಿದ್ದೀವಿ ನೋಡಿ. ನಾನು ಮಾರ್ಜಿನ್ ಸೇರಿಸಿ ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಆರ್ಮೋಲ್ ಡೌನಿಂಗ್ ಬಂದು ಎಷ್ಟು ಬಂತು ಅಂತ ನೋಡ್ಕೊಳ್ಳೋಣ. ನೋಡಿ ಇದು 5 ಇಂಚು ಬಂದಿದೆ. ಆರ್ಮೋಲ್ ಡೌನಿಂಗ್ ಬಂದು 5 ಇಂಚು. ಹಾಗೆ ಶೋಲ್ಡ್ರ್ ಬಂದು 5.25 ಇಂಚು. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಯಾಕೆ ಇದು ಅಡ್ಡ ಬಂತು. ಹಾಗಾಗಿ ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದ್ದೀವಿಲ್ಲ ಅಂತೇಳಿ ಒಂದು ಸಾರಿ ಚೆಕ್ ಮಾಡ್ಕೊಂಡು ನಂತರ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ಬರ್ತಿದೆ ಸ್ನೇಹಿತರೆ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ನೋಡಿ ಇದು ಸರಿಯಾಗಿದೆ ನಾವು ಕಟ್ ಮಾಡಿರೋದು. ಬಟ್ ಅವ್ರದ್ದು ಆರ್ಮೋಲ್ ಅದೇ ರೀತಿಯೇ ಅವ್ರ ಬ್ಲೌಸಲ್ಲಿ ತೆಗೆದಿದ್ದಾರೆ. ನಾವು ಅದೇ ರೀತಿಯೇ ಕೂಡ ಮಾಡೋಣ, ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇವಾಗ ನಾವು ನೆಕ್ ಲೆಂತನ್ನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ. ಹಾಗೆ ನೋಡಿ ನೆಕ್ ವಿಡ್ತನ್ನು ಬಂದು ನಾವು 2.5 ಇಂಚ್ ಇಟ್ಟಿದ್ದೀವಿ. ನಮಗೆ 2.25 ಇಂಚು ರೆಡಿ ಸಿಗುತ್ತೆ. ಹಾಗೆ ಬಂದು ನೋಡಿ ಇಲ್ಲಿ ಒಂದು ಡಿಸೈನು ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ. ಹಾಗೆ ನೋಡಿ ಸ್ನೇಹಿತರೆ, ಇದಕ್ಕೆ ಈ ರೀತಿ ಒಂದು ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಇದು ಬ್ಯಾಕ್ ನೆಕ್ ಡಿಸೈನ್ ಈ ರೀತಿ ಬರಬೇಕು. ಇದರಲ್ಲಿ ಸ್ವಲ್ಪ ಡಿಸೈನ್ ಮಾಡಬೇಕು ಸ್ನೇಹಿತರೆ. ನೋಡಿ ಇದರಲ್ಲಿ ಇನ್ನೊಂದು ಪೀಸ್ ಬರುತ್ತೆ ಎಕ್ಸ್ಟ್ರಾ, ಇದು ಈ ರೀತಿ ಬರುತ್ತೆ. ಈ ರೀತಿ ಇದರಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು ಡಿಸೈನ್ ಮಾಡಲಿಕ್ಕೋಸ್ಕರ. ನಾನು ನಿಮಗೆ ಹಂಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಇದನ್ನು ಬೇಕಾದರೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಇದು ಅದಕ್ಕೆ ಹೇಳಿದ್ದೀನಿ ನಿಮಗೆ, ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ಡೀಪ್ ಕೂಡ ತಗೋಬೇಕಾಗುತ್ತೆ ಇದನ್ನು. ನೋಡಿ ಈ ಥರ ಡೀಪನ್ನು ತಗೋಬೇಕು. ಇದನ್ನು ಇಲ್ಲಿಗೆ ಸೇರಿಸ್ಬೇಕು ಸ್ನೇಹಿತರೆ. ನಾವು ಕಟಿಂಗ್ ಮಾಡಬೇಕಾದ್ರೆ ಇದನ್ನು ಅಡ್ಜಸ್ಟ್ ಮಾಡ್ಕೊತೀನಿ. ನಮಗೆ ಸ್ಯಾಂಪಲ್ಗೋಸ್ಕರ ಇದನ್ನು ಹಾಕೊಂಡಿದ್ದೀನಿ. ಹಾಗೆ ಕೆಳಗಡೆ ಡಾಟ್ ಕೂಡ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಅದು ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ನೋಡಿ ನಾವು ಈಗ ಓಪನ್ ಸೈಡನ್ನು ಆ ಕಡೆ ಹಾಕೊಂಡಿದ್ವಲ್ಲ, ಅದನ್ನು ಇವಾಗ ಈ ಕಡೆ ಹಾಕೋಣ. ಹಾಗೆ ನೋಡಿ ಎಲ್ಲಿ ಕೂಡ ನಾವು ವೇಸ್ಟ್ ಮಾಡೋಂಗಿಲ್ಲ. ಇದು ಕಡಿಮೆ ಇದೆ, ಹಾಗಾಗಿ
ಇದನ್ನು ವೇಸ್ಟ್ ಮಾಡೋಂಗಿಲ್ಲ ಸ್ನೇಹಿತರೆ. ನೋಡಿ ಈ ಸೈಡ್ ಬಂದು ನಾನು ಇಲ್ಲಿ ಉಕ್ಸ್ ಪಟ್ಟಿಗೋಸ್ಕರ ಒಂದು ಮಾರ್ಜಿನಿಗೆ ಒಂದು ಲೈನ್ ಹಾಕ್ತಾಯಿದ್ದೀನಿ. ಒಂದು 1/4 ಇಂಚ್ ಬಿಟ್ಕೊತಾ ಇದ್ದೀನಿ. 1/4 ಇಂಚು ಅಥವಾ ಅರ್ಧ ಇಂಚು ಎಷ್ಟು ಬೇಕಾದರೂ ನೀವು ಬಿಟ್ಕೋಬೋದು. ಇವಾಗ ನೋಡಿ ಇದನ್ನು ನಾವು ಬ್ಯಾಕ್ ಪಾರ್ಟ್ ಏನು ಇಟ್ಕೊಂಡಿದ್ದೀವಿ ಆ್ಯಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ಕಾಪಿ ಮಾಡ್ಕೊಳ್ಳೋಣ. ಇದನ್ನ ನೋಡಿ ಈ ರೀತಿ ಕಾಪಿ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಇದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಇದು ಶೋಲ್ಡರ್ ಲೈನು. ಹಾಗೆ ನೋಡಿ ಶೋಲ್ಡರ್ ಮೆಜರ್ಮೆಂಟ್ ಇಲ್ಲಿಗಿದೆ. ಹಾಗೆ ನೆಕ್ ಬಿಡ್ತು ಬಂದು ಇಲ್ಲಿವರೆಗೂ ಇದೆ. ಹಾಗೆ ಇದು ಚೆಸ್ಟು, ಇದು ಆರ್ಮೋಲ್ ಡೌನಿಂಗು. ಇವಿಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನಮಗೆ. ನೋಡಿ ಇದು ಆರ್ಮೋಲ್ ಡೌನಿಂಗಿಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಒಂದು 1/2 ಇಂಚ್ ನಾವು ಮಾರ್ಕ್ ಮಾಡಿಕೊಂಡು ಇದನ್ನು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇದು ನೆಕ್ ಲೆಂತಿಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ. 1/2 ಇಂಚು ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಆ್ಯಡ್ ಮಾಡಿದ್ದೀನಿ. ನೋಡಿ ಬ್ಯಾಕ್ ಪಾರ್ಟಲ್ಲಿ ಹೆಂಗಿದೀವಿ ಹಂಗೆ ಮಾರ್ಕ್ ಮಾಡಿಕೊಂಡು ನಾವು ಅದರಲ್ಲೇ ಕೂಡ ಮಾರ್ಜಿನ್ ಇದೆ. ಹಾಗಾಗಿ ನೋಡಿ ಇವಾಗ ಫ್ರಂಟ್ ಪಾರ್ಟಿಗೋಸ್ಕರ ನಾವು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸನ್ನು ತಗೋಬೇಕು. ನೋಡಿ ಇವಾಗ ಮೇನ್ ಡಾಟ್ ಬಂದು ಎಲ್ಲಿವರೆಗೂ ಇದೆ ಅಂತ ನೋಡ್ಕೊತಾ ಇದೆ. ನೋಡಿ ಈ ರೀತಿ ನಾವು ಮೇನ್ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ನೋಡಿ ಇಲ್ಲಿವರೆಗೂ ಇದೆ ಸೆಕೆಂಡ್ ಡಾಟು. ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೀವಿ ಹಂಗೆ ನಾವು ಡಾಟ್ಗಳನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಹಾಗೆ ಸ್ನೇಹಿತರೆ ಮೇನ್ ಡಾಟ್ ಬಂದು ನಾವು ಎಲ್ಲಿಗೆ ಹಿಡಿಬೇಕಂದ್ರೆ ನೋಡಿ ಶೋಲ್ಡರ್ ಸೆಂಟ್ರಿಗೆ ಬೇಕಾದರೂ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟು 10ನೇ 1 ಭಾಗ ಬಂದು 4 ಕಾಲು ಆಗುತ್ತೆ. ನೋಡಿ 4 ಕಾಲಿಗೆ ಮಾರ್ಕ್ ಮಾಡ್ಕೋಬೋದು. ಸ್ನೇಹಿತರೆ ಇದು ಡಾಟ್ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ಅಂದರೆ 1 ಇಂಚು 1 ಪಾಯಿಂಟ್ ಬರುತ್ತೆ ಒಂದೊಂದು ಸೈಡು. ನೋಡಿ ಬೇಕಾದರೆ ನೀವು ಇದರಲ್ಲಿ ಬೇಕಾದರೆ ಎಚ್ ಟಿ ಹೆಂಗಿದೆ ಹಂಗೆ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಅಳತೆ ಬ್ಲೌಸ್ ಪ್ರಕಾರನೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ನಾನು ಅಳತೆ ಬ್ಲೌಸ್ ತಗೊತಾ ಇದ್ದೀನಿ. ಹುಕ್ ಪಟ್ಟಿ ಎಲ್ಲಿವರೆಗೂ ಇದೆ ಅಂತೇಳಿ ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ನಾನು. ಈ ರೀತಿ ಇಟ್ಕೊಂಡಾಗ ನಮಗೆ ಈಸಿಯಾಗಿ ಫ್ರಂಟ್ ನೆಕ್ ಲೆಂತ್ ಕೂಡ ಸಿಗುತ್ತೆ. ನೋಡಿ 1/4 ಇಂಚು ಮೇಲಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಹುಕ್ಸ್ ಪಟ್ಟಿನ ಅವರು ಎಲ್ಲಿವರೆಗೂ ಇಟ್ಟಿದ್ದಾರೆ ಅಂದರೆ ಇಲ್ಲಿವರೆಗೂ ಇಟ್ಟಿದ್ದಾರೆ. ಅದನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬೇಕು. ಹಾಗೆ ಇಲ್ಲಿ ಮೇಲಕ್ಕೆ 1/2 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಸೊಂಟದ ಅಳತೆ ಬಂದು ಅಲ್ಲಿಗೆ 8.25 ಇಂಚ್ ಇದೆ. 8 12 34 ಟೋಟಲ್ ಬಂದು 34 ಇತ್ತು. ನೋಡಿ 8.25 ಒಂದು ಮಾರ್ಕ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಡಾಟ್ ಏನು ಹಿಡಿದೀವಲ್ಲ ಸ್ನೇಹಿತರೆ, ಡಾಟ್ ಹಿಡಿದಾದ್ಮೇಲೆ ಇದು ಕಡಿಮೆ ಆಗುತ್ತೆ. ಹಾಗಾಗಿ ನಾನು 2.25 ಇಂಚು ಜಾಸ್ತಿ ತೊಗೋಬೇಕು. ಇಲ್ಲಿ ಡಾಟ್ ಎಷ್ಟು ಮಾರ್ಕ್ ಮಾಡ್ಕೊಂಡಿವಿ ಅಷ್ಟು ಎಕ್ಸ್ಟ್ರಾ ತೊಗೊಳ್ಳಿ. ಸೊಂಟದ ಅಳತೆ ಬಂದು 4ನೇ 1 ಭಾಗ ಬಂದು 8.25 ಇದೆ. 8.25ಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿನಿ. ನೋಡಿ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಇದು ಇವಾಗ ನಾವು ಡಾಟ್ ಹಿಡಿದ ಮೇಲೆ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಡಾಟನ್ನು ಎಷ್ಟು ಹಿಡಿತೀವೋ ಅಷ್ಟು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಅಲ್ಲಿಗೆ ಬಂದು 2.25 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇದು ನೋಡಿ ಇದಕ್ಕೆ ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಇವೆರಡು ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. 5.25 ಇಂಚ್ ಇದೆ, ಅಂದರೆ 2.25 ಇಂಚ್ಗೆ ಡಾಟ್ ಬರುತ್ತೆ. ಈ ಡಾಟನ್ನು ಬಂದು ಸ್ನೇಹಿತರೆ ನೋಡಿ ಇಲ್ಲಿ ಗ್ಯಾಪ್ ಬಂದು ಡಾಟಿಂದ ಡಾಟಿಗೆ ನಾನು 2.25 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ
ಹಾಗೆ ಸ್ನೇಹಿತರೆ 4ನೇ ಡಾಟು ಬಂದರೆ ಹಿಡೀರಿ, ಇಲ್ಲ ಅಂದರೆ ಬೇಡ. ಸ್ನೇಹಿತರು ನೋಡಿ, ಇವಾಗ ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡ್ಕೊಂಡು ನಂತರ ನಾವು ಬೆಲ್ಟನ್ನು ಕಟ್ ಮಾಡೋಣ. ನೋಡಿ ಇವಾಗ ನಾವು ಅಳತೆ ಬ್ಲೌಸ್ ಹೆಂಗಿದೆಯೋ ಹಾಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಯಾವಾಗಲೂ 1/4 ಇಂಚು ಜಾಸ್ತಿ ತೊಗೋಬೇಕು ನಾವು ಮೆಜರ್ಮೆಂಟ್ ಬ್ಲೌಸನ್ನು ಈ ರೀತಿ ಇಟ್ಕೊಂಡಾಗ, ಏನಂದರೆ ಸಿಂಕ್ ಆಗಿರುತ್ತೆ ಸ್ಟಿಚಿಂಗ್ ಮಾಡಿ. ಹಾಗಾಗಿ ನೋಡಿ ಇದನ್ನು ಕೂಡ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಹಾಗೆ ಬಂದು ಸ್ನೇಹಿತರೆ ಇದಕ್ಕೆ ಒಂದು ಆರ್ಮಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಪರ್ಫೆಕ್ಟಾಗಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದು ನಾನು ತುಂಬ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅದು ಬೇಕಾದರೆ ನೋಡ್ಬೋದು ನೀವು. ನೋಡಿ ಒಂದು ಸರಿ ಚೆಕ್ ಮಾಡೋಣ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ, ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಕರೆಕ್ಟಾಗಿ ಅವಣಾಗುತ್ತೆ. 1/2 ಇಂಚು ಮಾರ್ಜಿನ್ ಕೂಡ ನಾನು ಬಿಟ್ಕೊಂಡಿದ್ದೀನಿ. ನಾವು ಸ್ಲೀವ್ ಕಟ್ ಮಾಡಿ ಕೂಡ ಕರೆಕ್ಟಾಗಿದೆ. ಇವಾಗ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಬಟ್ಟೆ ಜಾಸ್ತಿ ಎಲ್ಲಿ ಉಳಿಲಿಲ್ಲ ಇದು. ನೋಡಿ ಇವಾಗ ಇಲ್ಲಿ ಉಳಿದಿದೆಯಲ್ಲ, ನಾವಿಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲ ಅಂದರೆ ನಾವು ಕ್ರಾಸ್ ಬೆಲ್ಟ್ ಮಾಡ್ಕೊಂಡು ಇದ್ರಾಗ ಹೆಂಗೈತೆ ಹಂಗೆ ಮಾಡೋಣ. ಸ್ನೇಹಿತರೆ ನೋಡಿ ಇವಾಗ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಳೋಣ. ನೋಡಿ ಇದು ನಾವು 1/4 ಇಂಚು ಜಾಸ್ತಿ ತೊಗೋಬೇಕು, ಏನಂದರೆ ಲೆಂತ್ ನಾವು ಜಾಸ್ತಿ ತೊಗೊಂಡಿದ್ದೀವಿ. ನೋಡಿ ಇದು 2.25 ಇಂಚು ಇದೆ, ನಾನು 2.5 ಇಂಚ್ ತೊಗೊತಾ ಇದ್ದೀನಿ. ನೋಡಿ 2.5 ಇಂಚು ತೊಗೊತಾ ಇದ್ದೀನಿ ನಾವು, ಯಾಕಂದರೆ ಬ್ಲೌಸು ಮೆಜರ್ಮೆಂಟ್ ಬ್ಲೌಸ್ಗಿಂತ ಒಂದು 1/4 ಇಂಚು ಜಾಸ್ತಿ ಇಟ್ಟಿದ್ದೀವಿ ಸ್ನೇಹಿತರೆ. ಹಾಗಾಗಿ 2.5 ಇಂಚು ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಗೆ ಲೆಂತ್ ಬಂದು 8.5 ಇಂಚು ಬರುತ್ತೆ. 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಸ್ನೇಹಿತರೆ ನೋಡಿ ಇವಾಗ ನಾವು ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು. ನಿಮಗೆಲ್ಲ ಇದೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗದಿದ್ದು ಕೂಡ ಡಿಸ್ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.